ಕೆಲವು ಸುದ್ದಿಗಳನ್ನ ಕೇಳಿದ ತಕ್ಷಣ ತುಂಬಾ ಸಂತೋಷ ಆಗುತ್ತೆ. ಆ ಥರ ಇವತ್ತು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿದಾಗ ಐ ಫೆಲ್ಟ್ ವೆರಿ ಗುಡ್. ಅದು ಐ ಥಿಂಕ್ ನಾವು ಇದ್ದಂಥ ಇಮೋಷನಲ್ ಕನೆಕ್ಷನೇ ಕಾರಣ ಅನ್ಸುತ್ತೆ ನನಗೆ. ಅಂದರೆ ಅದು ಏನಕ್ಕೆ ಇರ್ಬೋದು ಒಂದು ದಿವಸ ಮಾಡಿದ್ರೆ ಎಂಥ ಕ್ಷಣಗಳ್ರಿ. ಅಂದರೆ ಮೊದಲು ಆ ಪರದೆ ಮೇಲೆ ನಾವು ನೋಡಿದಂಥ ಆ ಚಿತ್ರಗಳು, ಮೇಷ್ಟ್ರೇ ಅಂತ ಅವ್ರು ಕೂಗಿದ್ದು ನಾಗರಾವು, ಅದಾದ್ಮೇಲೆ ಕಳ್ಳ ಕುಳ್ಳ, ಸಿಂಗಪುಲ್ ರಾಜ ಕುಳ್ಳ ಅಂತೆ, ಅಲ್ಲಿ ಸುಪ್ರಭಾತ ಅಂತೆ, ಬಂಧನ ಅಂತೆ, ಮುತ್ತಿನ ಹಾರ ಅಂತೆ, ಅವ್ರು ಮಾಡಿದಂಥ ಅದ್ಭುತವಾದಂಥ ಚಿತ್ರಗಳು ಒಂದು ಕಡೆ. ಇನ್ನೊಂದು ಕಡೆ ನನ್ನ ಪರ್ಸನಲ್ ಕನೆಕ್ಷನ್. ಅಂದರೆ ನಾನು ದೀಪಾವಳಿ ಚಿತ್ರ ಶೂಟಿಂಗ್ ನಡೀತಾ ಇರುತ್ತೆ. ನನಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಕಾಲಲ್ಲಿ, ಇನ್ನೂ ಫ್ರ್ಯಾಕ್ಚರ್ ಹೀಲ್ ಆಗಿಲ್ಲ. ಆಗಲೇ ವಿಷ್ಣು ಸರ್ ಡೇಟ್ ಇದೆ ಅಂದ್ಬಿಟ್ಟು ನಾನು ಶೂಟಿಂಗ್ ಹೋಗಿದ್ದೆ. ವಿಷ್ಣು ಸರ್ ನೋಡಿದ್ರು, ಏನು ಬಂದ್ಬಿಡಿದೆಯಾ ಅಂದರು. ಎಸ್ ಸರ್. ಕಾಲಿನೂ ಹೀಲ್ ಆಗಿಲ್ಲ. ಹೌದು ಸರ್, ನಿಮ್ಮ ಡೇಟು ಅಂತ ಹೇಳಿದ್ರು ಪ್ರೊಡ್ಯೂಸರ್ನ ಕರೆದು ಇಂಥ ಲೆಸನ್ ತೊಗೊಂಡ್ರು. ಅಂದರೆ ಅಲ್ಲಯ್ಯ, ಅವನೇನೋ ಸಿನ್ಸಿಯರ್ ಆಗಿ ಬರ್ತಾನೆ, ನೀವು ಯಾಕ್ರಿ ಕರೀತೀರಾ? ಇಲ್ಲ ಸರ್, ನಿಮ್ಮ ಡೇಟು, ನನ್ನ ಡೇಟ್ ಅವ್ನು ಮತ್ತೆ ಕೊಡ್ತೀನಿಯಾ, ನಾನು ಒಬ್ಬನೇ ಸ್ಟಾರ, ಇವರೆಲ್ಲ ಮನುಷ್ಯರಲ್ವಾ ಅಂತ ಹೇಳಿದ್ರು ಅವರು. ಅಂದರೆ ನಾವು ಅವ್ರಿಗೆ ಇದ್ದಿದ್ದಂಥ ಕೇರು ಪ್ರಾಬ್ಲಿ ಅದೊಂದು ಕಾರಣ ಇರ್ಬೋದು. ಈ ಥರ ಹಲವು ಕಾರಣಗಳು ರೀ. ರಾಮಶಂಭ ಬಾಮ್ಮ ನಾನು ಡೈರೆಕ್ಟ್ ಮಾಡೋಕ್ಕೆ ಮುಂಚೆನೇ ನೀನು ಡೈರೆಕ್ಟ್ ಮಾಡಿಬಿಡು ನನ್ನ ಚಿತ್ರನ ಅಂತ ವಿಷ್ಣು ಸರ್ ಹೇಳಿದರು. ಕೆಲವು ಕಾರಣಗಳಿಂದ ಅದು ಆಗಲಿಲ್ಲ. ಆ ಥರ ಪರ್ಸ್ನಲ್ ಕನೆಕ್ಷನ್ ಇರ್ಬೋದು. ಅವ್ರ ಮನೆಗೆ ಬರೆಯ ಅಂದ ತಕ್ಷಣ ನಾನು ಹೋಗ್ಬಿಡ್ತಿದ್ದೆ. ಅವ್ರ ಜೊತೆ ಕಳೆದಂಥ ಆ ಕ್ಷಣಗಳು, ಅವರು ಒಂದು ಅರೇಬಿಯನ್ ಶೇಕ್ ಥರ ಒಂದು ಕಾಸ್ಟ್ಯೂಮ್ ಇತ್ತು, ಅದನ್ನು ಹಾಕ್ಕೊಂಡಿರೋರು, ಒಂದು ಸ್ಟೈನ್ಲೆಸ್ ಸ್ಟೀಲ್ ಕಪ್ಪಲ್ಲಿ ಇಬ್ಬರು ಕಾಫಿ ಕುಡಿತಾ ಮಾಡಿದಂಥ ಚರ್ಚೆಗಳು, ಅವರ ಶ್ರೀಧರ, ರಾಧಾಕೃಷ್ಣ, ಅವರ ಸ್ಟಾಫು, ಅವರು ಭಾರತೀಯಮ್ಮನ್ನ ಅವ್ರು ಕೊಡ್ತಿದ್ದಂಥ ಗೌರವ, ಅವರ ಸಂಬಂಧ, ಕೀರ್ತಿ, ಅನಿ, ಅವರು, ಚಂದನ, ಆ ಎಂಟೈರ್ ಗ್ರೂಪ್, ಆ ಇಡೀ ಫ್ಯಾಮಿಲಿಯಲ್ಲಿ ಇದ್ದಂಥ ವ್ಯಾಲ್ಯೂಸು, ಆ ಮೌಲ್ಯಗಳು, ಆ ಆತ್ಮೀಯತೆ, ಈ ಥರ ಹಲವು ವಿಷಯಗಳು ಎಲ್ಲ ಸೇರಿ ಈ ಇಮೋಷನಿಗೆ ಕಾರಣ ಅನ್ಸುತ್ತೆ. ಅದೇ ಮುಖ್ಯ ರೀ. ಅಂದರೆ ಯಾರೊಬ್ರು ಹಿರಿಯರು ನಮ್ಮನ್ನು ಅಗಲಿದಾಗ ಅವರು ಬಿಟ್ಟು ಹೋದಂಥ ನೆನಪುಗಳು, ಅಂದರೆ ನನ್ನ ಮತ್ತು ವಿಷ್ಣು ಸರ್ ಮಧ್ಯೆ ನನಗಿರುವಂಥ ಎಲ್ಲ ನೆನಪುಗಳು ಬಹಳ ಹಿತವಾದ ನೆನಪುಗಳು. ಒಂದು ಕಹಿ ನೆನಪಿಲ್ಲ ರೀ. ಪ್ರಾಬ್ಲಿ ಆ ಕಾರಣ ಇರಬೇಕು. ನನಗಂತೂ ಪರ್ಸನಲಿ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಅಪಾರ. ಅವರ ಕನ್ನಡದ ಉಚ್ಚಾರಣೆ ಇರ್ಬೋದು, ಅವರ ಗೆಸ್ಚರ್ಸ್ ಇರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಸ್ಟೈಲ್ ಇರ್ಬೋದು, ಅದು ಎಲ್ಲವೂ ಬಹಳ ಇಷ್ಟ ಆಗ್ತಿತ್ತು ಕನ್ನಡಿಗರಿಗೆ. ಅದೇ ಕನ್ನಡಿಗರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಈಗ ಅವರಿಗೆ ಕರ್ನಾಟಕ ರತ್ನವನ್ನು ಘೋಷಿಸಿದೆ. ಐ ಥಿಂಕ್ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಅದೇ ಸಮಯದಲ್ಲಿ ಸರೋಜಾದೇವಿ ಅವ್ರಿಗೂ ಈ ಅವಾರ್ಡ್ ಸಿಕ್ಕಿರೋದು ಭಾಳ ಹೆಮ್ಮೆಯ ವಿಷಯ. ಆ ಟೈಮಲ್ಲಿ ರೀ ಕಂಟಿನ್ಯೂಸ್ಲಿ 30, 40, 50 ವರ್ಷ ಸೂಪರ್ ಸ್ಟಾರ್ ಆಗಿದ್ದವರು ಅಂದರೆ ಸರೋಜಾದೇವಿ ಅವರು. ಹಾಗಾಗಿ ಅವ್ರಿಗೂ ಈ ಗೌರವ ಸಿಕ್ಕಿರೋದು ಭಾಳ ಖುಷಿ ಪಟ್ಟಿದೆ.